ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕ ಆಕಾಂಕ್ಷೆಗಳಿಗೆ ಸ್ವಾಗತ. GPSTR, HSTR, PSTR ಅಂಡ್ PUC ರಿಕ್ರೂಟ್ಮೆಂಟ್, PU ಲೆಕ್ಚರ್ಸ್ ರಿಕ್ರೂಟ್ಮೆಂಟ್ 2026 ನೋಟಿಫಿಕೇಶನ್ ಯಾವಾಗ ಲೇಟೆಸ್ಟ್ ಮಾಹಿತಿಯನ್ನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಗೊತ್ತಿರೋ ಇಂದು ಅಂತಿಮ ತೀರ್ಪು ಕೂಡ ಇದೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಇಂಟರ್ನಲ್ ರಿಸರ್ವೇಶನ್, ಆಂತರಿಕ ರಿಸರ್ವೇಶನ್ ಇರೋ ಕಾರಣ ಅದು ಸಮಸ್ಯೆ ಆಗಿತ್ತು ಆಕಾಂಕ್ಷಿಗಳಿಗೆ. ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಹೋಲ್ಡ್ ಮಾಡಿತ್ತು. 80% HK ಹೈದರಾಬಾದ್ ಕರ್ನಾಟಕದಲ್ಲೂ ಕೂಡ 5,800 ಶಿಕ್ಷಕರ ನೇಮಕಾತಿ ಕೂಡ ಬಾಕಿ ಇದೆ. ಅದನ್ನು ಕೂಡ ನಾವು ಶೀಘ್ರದಲ್ಲೇ ನಾವು ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಈ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸೂಚನೆ ಕೊಟ್ಟಿದ್ರು, ಮೊದಲು ನೀವು ಶಿಕ್ಷಕರ ನೇಮಕಾತಿ ಕೂಡ ಮಾಡಿ ಅಂತ. 80% ನಾವು ಶಿಕ್ಷಕರ ನೇಮಕಾತಿ HK ನಾವು ಮಾಡ್ತೀವಿ ಅಂತ ಹೇಳಿ ಸಚಿವರು ಘೋಷಣೆ ಕೂಡ ಮಾಡಿದ್ದಾರೆ. ನಾನ್ HK ಆಲ್ ಓವರ್ ಕರ್ನಾಟಕ 10,000ಕ್ಕೂ ಹೆಚ್ಚು ಶಿಕ್ಷಕರ ನೇಮಕಾತಿ ಅಂದ್ರೆ ಶಿಕ್ಷಕರ ನೇಮಕಾತಿ ಪೆಂಡಿಂಗ್ ಇದೆ. GPSTR, HSTR, PSTR ಅಂಡ್ PU ಲೆಕ್ಚರ್ಸ್ ನೇಮಕಾತಿ ಕೂಡ ಪೆಂಡಿಂಗ್ ಇದೆ. ಅದು ಅಂತಿಮ ಹಂತದಲ್ಲಿ ಕೂಡ ಇದೆ. 10,000ಕ್ಕೂ ಹೆಚ್ಚು ನೇಮಕಾತಿನ ನಾವು ಮಾಡ್ತೀವಿ ಅಂತ ಹೇಳಿ ಸಚಿವರು ಈಗಾಗಲೇ ಸ್ಪಷ್ಟನೆ ಕೂಡ ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಇಂದು ತೀರ್ಪು ಬರುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಮತ್ತೆ C&R ರೂಲ್ಸ್ ಕೂಡ ನೀವು ನೆಕ್ಸ್ಟ್ ವೀಕ್ ಎಕ್ಸ್ಪೆಕ್ಟ್ ಮಾಡಬಹುದು. ಈ ವೀಕ್ ಅಥವಾ ನೆಕ್ಸ್ಟ್ ವೀಕ್ ನಂತರ ನಿಮಗೆ ನೋಟಿಫಿಕೇಶನ್ ಕೂಡ ಆಗಬಹುದು. ಸಾಧ್ಯತೆಗಳು ಫೆಬ್ರವರಿ ತಿಂಗಳು ಸಾಧ್ಯತೆ ಕೂಡ ಇದೆ. ಆದಷ್ಟು ನೀವು ತಯಾರಿ ಮಾಡ್ಕೊಳ್ಳಿ. ನಿಮ್ಮ ಪಡೆಗೆ ನಾವು ಮಾಡೇ ಮಾಡ್ತೀವಿ. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗಡೆ ನಾವು ಶಿಕ್ಷಕರನ್ನ ನಾವು ತಂದೆ ತರ್ತೀವಿ ಅಂತ ಹೇಳಿ ಆಲ್ರೆಡಿ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಸಚಿವರು ಪದೇ ಹೇಳ್ಕೊಂತ ಬಂದಿದ್ದಾರೆ. ಅದು ಆ ನಿಟ್ಟಿನಲ್ಲಿ ಸುದ್ದಿ ಕೂಡ ಆಗ್ತದೆ. ಹಾಗಾಗಿ ನಿಮಗೆ ನೆಕ್ಸ್ಟ್ ನೋಟಿಫಿಕೇಶನ್ ಫೆಬ್ರವರಿಗೆ ಆಗ್ಬಹುದು. ಆ ನಿಟ್ಟಿನಲ್ಲಿ ನಿಮಗೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗಡೆ ನಾವು ಎಲ್ಲ ಕೂಡ ಕ್ಲಿಯರ್ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಒಂದು ತಿಂಗಳು ಆಚೆ ಈಚೆ ಆದ್ರೂ ಕೂಡ ಆಕಾಂಕ್ಷಿಗಳು ಆತಂಕ ಪಡಬೇಡಿ. ಸರ್ಕಾರದ ಅಧಿಕೃತ ಮಾಹಿತಿ ಕೂಡ ಬಂದಿದೆ. ಅಧಿಸೂಚನೆ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. CM ಅವರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಸಚಿವರು ಆಲ್ರೆಡಿ ಕೂಡ ಹೇಳಿದ್ದಾರೆ. ಹೌದು, ಮೊದಲು ನಾವು ಮಾಡೋಣ ಅಂತ ಹೇಳಿದ್ದಾರೆ. ಹಂಗಾಗಿ ಖಚಿತ ಮಾಹಿತಿ ಇದೆ. ಹಾಗಾಗಿ ತಯಾರಿ ಮಾಡ್ಕೊಳ್ಳಿ. ಲೈಕ್ ನೆಕ್ಸ್ಟ್ ನೋಟಿಫಿಕೇಶನ್ ಆಗಬೇಕಾಗುತ್ತೆ. ನೆಕ್ಸ್ಟ್ ಪ್ರೊಸೆಸ್ ಏನು, C&R ರೂಲ್ಸ್ ಬರಬೇಕಾಗುತ್ತೆ. ನಂತರ ಯಾವ ಕ್ವಾಲಿಫಿಕೇಶನ್ ಗೊಂದಲ ಕೂಡ ಇದೆ, ಅದಕ್ಕೆಲ್ಲ ನಿವಾರಣೆ ಕೂಡ ಸಿಗಬೇಕಾಗುತ್ತೆ. ಬ್ಯಾಕಪ್ ಸ್ಕೋರ್ ಕೂಡ ನಿವಾರಣೆ ಕೂಡ ಸಿಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ನಂತರ ನಿಮಗೆ ನೆಕ್ಸ್ಟ್ ಫೆಬ್ರವರಿ ತಿಂಗಳಲ್ಲಿ ಸಾಧ್ಯತೆಗಳು ಕೂಡ ಇದಾವೆ ಅಂತ ಹೇಳಿ ಈ ಹಿಂದೆ ರಿಪೋರ್ಟ್ಸ್ ಕೂಡ ಬರ್ತಾ ಇದ್ವು. ನೀವು ಗಮನಿಸಿದ್ರೆ ಅನ್ಕೋತೀನಿ. ಈ ಹಿಂದೆ ರಿಪೋರ್ಟ್ಗಳು ಕೂಡ ಎಲ್ಲ ನಾವು ಡೈಲಿ ಅಪ್ಡೇಟ್ ಕೂಡ ಕೊಡ್ತಾ ಇರ್ತೀವಿ. ಈಗ ಸದ್ಯದ ಮಾಹಿತಿ ಇರುತ್ತೆ. ಇಂದು ವೆರಿ ಇಂಪಾರ್ಟೆಂಟ್ ಇಂದಿನ ದಿನಾಂಕ. ನಂತರ ನಿಮಗೆ ನೆಕ್ಸ್ಟ್ ಇಂದ ನಿಮಗೆ ಎಲ್ಲ ಪ್ರೊಸೆಸ್ ಕೂಡ ಶುರು ಆಗುತ್ತವೆ. ಇಂದು ಏನಾದರೂ ನಿಮಗೆ ಉಲ್ಟಾ ಹೊಡೆದು ಇನ್ ಕೇಸ್ ಡಿಲೇ ಆದ್ರೆ ಆಕಾಂಕ್ಷಿಗಳು ಅಲ್ಲೇ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಇನ್ನು ಕೂಡ ಡಿಲೇ ಆಗಬಹುದು. ಬಿಕಾಸ್ ನಿಮಗೆ ಇಂಟರ್ನಲ್ ರಿಸರ್ವೇಶನ್ ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಅದು ಗೊಂದಲ ಆಗಿರೋ ಕಾರಣ ನಿಮಗೆ ನೇಮಕಾತಿಯಲ್ಲಿ ಕೂಡ ವಿಳಂಬ ಕೂಡ ಆಗಿದೆ. ಇದು ಪಕ್ಕಾ ಮಾಹಿತಿ, ನಿಮಗೆ ಪಕ್ಕಾ ಆಗುತ್ತೆ ಅಂತ ಹೇಳಿ ಖಚಿತ ಮಾಹಿತಿಯನ್ನು ಕೂಡ ಸಚಿವರು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ದಯವಿಟ್ಟು ವೆಯ್ಟ್ ಕೂಡ ಮಾಡಿ. ಇದೇ ರೀತಿ ಅಪ್ಡೇಟ್ ಆಗಿ ನಮ್ಮನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.